ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಅವಲಕ್ಕಿಯಲ್ಲಿ ತುಂಬ ವೆರೈಟೀಸ್ನ ಮಾಡ್ಕೊಂಡು ತಿಂತಿರ್ತೀವಿ. ಅವಲಕ್ಕಿ ಚಿತ್ರಾನ್ನ ಅಂತೂ ನೀವು ವಾರದಲ್ಲಿ ಒಮ್ಮೆ ಆದ್ರೂ ಮಾಡ್ತಾನೆ ಇರ್ತೀರ. ಆದರೆ ಸ್ಪೆಷಲ್ಲಾಗಿ ಏನೋ ಒಂದು ಹೊಸ ರುಚಿ ಬೇಕು ಅನ್ನೋರು ಈ ವಿಡಿಯೋನ ತಪ್ಪದೆ ನೋಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಪಲಾವ್ ಸ್ಟೈಲಲ್ಲಿ ನಾನು ಅವಲಕ್ಕಿ ಚಿತ್ರಾನ್ನನ ಮಾಡ್ತಾಯಿದ್ದೀನಿ. ಮೊದಲೇ ಒಂದ್ಸಲಿ ನಾನು ನಿಮಗೆ ಅವಲಕ್ಕಿ ರೆಸಿಪಿನ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇದು ಅದಕ್ಕಿಂತ ಸ್ಪೆಷಲ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಿಮಗೆ ಪಲಾವ್ ತಿಂದಷ್ಟೇ ಟೇಸ್ಟ್ ಬರುತ್ತೆ. ಮೊದಲಿಗೆ ನಾವು ಅವಲಕ್ಕಿ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ನಾನಿಲ್ಲೊಂದು 300 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ನಾವು ನೀರಲ್ಲೇನು ಅದನ್ನು ನೆನೆಸೋದು ಬೇಕಾಗಿಲ್ಲ. ತೊಳೆದಿರ್ತೀವಲ್ಲ ನೀರು, ಅದು ನಾವು ಏನು ಬಗ್ಗಿಸ್ತೀವಿ ಅದೇ ಇದರಲ್ಲಿ ತ್ಯಾವದಲ್ಲೇ ಅದು ನಮಗೆ ತ್ಯಾವ ಅನ್ನೋದು ಹೀರ್ಕೊಂಡು ನಮಗೆ ಉದುರುದ್ರಾಗಿರುತ್ತೆ, ಸಾಕಾಗುತ್ತೆ ಅಷ್ಟೇ. ಈಗ ಸ್ಟವ್ ಅಂಟಿಸ್ಕೊಂಡು ಬಾಣಲಿನ ಇಟ್ಟು ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಸೇರಿಸಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಸಹ ಒಂದೊಂದು ಸ್ಪೂನ್ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಮಗೆ ಚಿಟಪಟ ಅಂದಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಇಷ್ಟು ಸಹ ಸೇರಿಸ್ಬೇಕು. ಒಣಮೆಣಸಿನ್ಕಾಯಿ ಒಂದು 3, ಹಸಿಮೆಣಸಿನ್ಕಾಯಿ ಹಾಗೂ ಒಂದು 3 ತೊಗೊಂಡಿದ್ದೀನಿ. ಇದೇ ಪ್ರಮಾಣದಲ್ಲಿ ನೀವು ತಗೊಳ್ಳಿ. ಹಾಗೆ ಇದು ಬೀನ್ಸು ಹಾಗೂ ಕ್ಯಾರೆಟ್ ತುಂಬ ಸಣ್ಣ ಹಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನು ಸಹ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಸಿ ವಾಸನೆನೂ ಹೋಗಬೇಕು, ಜೊತೆಗೆ ಅದು ಎಣ್ಣೆಯಲ್ಲೇ ನಮಗೆ ಬೇಯಬೇಕು. ನಾವು ಮತ್ತೆ ಇದು ನೀರೆಲ್ಲ ಹಾಕಿ ಬೇಯಿಸಲ್ಲ. ಅವಲಕ್ಕಿ ಹಾಕೋದ್ರಿಂದ ನೆಂದಿರೋ ಅವಲಕ್ಕಿ ನಾವು ಡೈರೆಕ್ಟಾಗಿ ಹಾಕ್ಬಿಟ್ಟು ಒಂದು 2-3 ನಿಮಿಷ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ತಿಂತೀವಿ. ಅದಕ್ಕೋಸ್ಕರ ನಾವು ಇದನ್ನು ಆದಷ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಮತ್ತು ಇದನ್ನು ನಾವು ಸಪ್ರೇಟಾಗಿ ಬೇಯಿಸೋಕ್ಕೆ ಸಾಧ್ಯ ಆಗೋಲ್ಲ. ಈಗ ಇದೆಲ್ಲ ಸಹ ಒಂದು 3ರಿಂದ 4 ನಿಮಿಷ ಟೈಮ್ ಹಿಡಿಯುತ್ತೆ. ಮೀಡಿಯಮ್ ಉರಿಯಲ್ಲೇ ನೀವು ಬೇಯಿಸ್ಕೊಳ್ಳಿ. ಇದೆಲ್ಲ ನಿಮಗೆ ಬೆಂದ ಮೇಲೆ ಈರುಳ್ಳಿ ಒಂದು 2ರಿಂದ 3 ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ನಾವು ಜಾಸ್ತಿ ತೊಗೊಳ್ಳೋದ್ರಿಂದ. ಇದೆಲ್ಲ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಮಗೆ ಒಂದು ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ನಮಗೆ. ನಾವು ಸಾಮಾನ್ಯವಾಗಿ ಚಿತ್ರಾನ್ನ ಎಲ್ಲ ಮಾಡೋವಾಗ ಎಣ್ಣೆಯಲ್ಲಿ ಯಾವ ರೀತಿ ಇದು ತುಂಬ ಫ್ರೈ ಮಾಡ್ಕೊತೀವಿ ಅದೇ ಪ್ರಮಾಣದಲ್ಲಿ ನಾವು ಇದು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ನೋಡ್ಬೋದು ನೀವು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದೇ ರೀತಿ ಒಂದು 2ರಿಂದ 3 ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ನಾವು ಇದಕ್ಕೆ ಇನ್ನು ಟೊಮೊಟೊನು ಸಹ ಸೇರಿಸ್ಬೇಕಾಗುತ್ತೆ. ನೀವು ಬೇಕಾದರೆ ನಿಂಬೆಹಣ್ಣು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಸಹ ಸೇರಿಸ್ಕೊಬೋದು. ಜಾಸ್ತಿ ಹುಳಿ ಆಗುತ್ತೆ ಅನ್ನೋರಾದರೆ ಬೇಡ, ಬರೀ ಟೊಮೊಟೊ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ. ನಮಗೆ ಸೇಮ್ ಟು ಸೇಮ್ ಪಲಾವ್ ಟೇಸ್ಟೇ ಬೇಕು ಅನ್ನೋರು ಸ್ವಲ್ಪ ನಿಂಬೆಹಣ್ಣು ಸಹ ಸೇರಿಸ್ಕೊಳ್ಳಿ. ಈ ರೀತಿ ಎಲ್ಲ ಸಹ ಚೆನ್ನಾಗಿ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೂ ಗರಂ ಮಸಾಲೆ ಹಾಗೂ ಅಚ್ಚ ಪುಡಿ ಇವು ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸೋದ್ರಿಂದ ರುಚಿ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಮಾಮೂಲಿ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕಿಂತ ಒಂದು 2-3 ನಿಮಿಷ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ ಅಷ್ಟೇ. ಏಕೆಂದರೆ ಇವೆಲ್ಲ ಪದಾರ್ಥಗಳು ನಾವು ಎಕ್ಸ್ಟ್ರಾ ಸೇರಿಸೋದ್ರಿಂದ ಅಷ್ಟೇ. ಈಗ ಒಂದು ಟೊಮೆಟೊ, ಒಂದು ದಪ್ಪ ಗಾತ್ರದ್ದು ನಮಗೆ ಇದು ಸೀಡ್ಸ್ ಅಂತೀವಲ್ಲ, ಅದೇ ಆಪಲ್ ಟೊಮೊಟೊ ಅಂತೀರ ಕೆಲವರೆಲ್ಲ, ಅದೇ ಆಪಲ್ ಟೊಮೊಟೊನ ಕಟ್ ಮಾಡಿ ಈ ರೀತಿ ಸೇರಿಸಿ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕರಗಬೇಕು. ಒಂದು 3/4 ಭಾಗ ಅಷ್ಟಾದರೂ ನಮಗೆ ಇದು ಚೆನ್ನಾಗಿ ಮೆದುವಾಗಬೇಕು ಟೊಮೊಟೊ ಅನ್ನೋದು. ಈ ರೀತಿ ಈಗ ನಾವು ಇದಕ್ಕೆ ಉಪ್ಪೇನು ಸೇರಿಸೋದು ಬೇಕಾಗಿಲ್ಲ. ಯಾಕೆಂದರೆ ನಾವು ಮೊದಲೇ ಅವಲಕ್ಕಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ. ನೀವು ಮತ್ತೆ ಇದಕ್ಕೆ ಹಾಕ್ಕೊಂಡ್ರೆ, ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡ್ರೆ ತುಂಬ ಅದು ಉಪ್ಪು ಅನ್ನೋದು ಜಾಸ್ತಿ ಆಗೋಗ್ಬಿಡುತ್ತೆ. ಹೀಗೆಲ್ಲ ನೋಡ್ಬೋದು ನೀವು. ಅವಲಕ್ಕಿ ಅನ್ನೋದು ನಾನು ನೀರೇ ಸೇರಿಸಿಲ್ಲ, ತೊಳೆದಿರೋ ನೀರಲ್ಲೇ ನಾವು ಏನು ಹಂಗೆ ಇಕ್ಕಿರ್ತೀವಿ ಅದೇ ಇದರಲ್ಲೇ ಅದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅವಲಕ್ಕಿ ಅನ್ನೋದು. ಇದೆಲ್ಲ ಸ್ವಲ್ಪ ಉರಿನ ಕಮ್ಮಿ ಇಟ್ಟು ಸ್ಟವ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಿ ಅಂದರೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆ ಎಲ್ಲ ಸಹ ಎಲ್ಲದಕ್ಕೂ ಈಕ್ವಲಾಗಿ ಸೇರಿಕೊಳ್ಳುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ನೋಡ್ತಾ ಇದ್ದರೆ ನಿಮಗೆ ಈಗಲೇ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ತಾಳ್ಮೆಯಿಂದ ನಾವು ಮಾಡಿಕೊಂಡ್ರೆ ರುಚಿಗಳು ಅನ್ನೋದು ಮನೆಯಲ್ಲೇ ನಾವು ವೆರೈಟಿ ಇರೋದ್ರಲ್ಲೇ ತುಂಬ ವೆರೈಟೀಸ್ನ ಮಾಡಿಕೊಂಡು ತಿನ್ಬೋದು.
ಬಾಯಲ್ಲಿಟ್ಟರೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ನಮಗೆ ಒಂದು ಸಲ ಅವಲಕ್ಕಿ ತಿನ್ನೋದಕ್ಕೆ, ಕೆಲವೊಂದು ಸಲ ಚಿತ್ರಾನ್ನ ತಿನ್ನೋದಕ್ಕೆ ಅಯ್ಯೋ ಇದೇನು ಟೇಸ್ಟೇ ಇಲ್ಲ, ಮಾಮೂಲಿ ಏನೋ ಸ್ವಲ್ಪ ಒಗ್ಗರಣೆ ಹಾಕಿದ್ದಾರೆ ಅನಿಸುತ್ತೆ. ಆದರೆ ನೀವು ಈ ರೀತಿ ಮಾಡಿಕೊಂಡ್ರೆ ಅಂದರೆ ಎಕ್ಸ್ಟ್ರಾ ಟೇಸ್ಟು ಸೂಪರಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಮುಗೀತು. ರುಚಿ ಅಂತೂ ಅದ್ಭುತ. ನಿಮಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು.